ವಾಚ್ಮನ್ ವಾಚ್ಮನ್ ಏನಾಗಿದೆ? ಯಾವನೋ ಫೀಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾನ? ಅನೇಕ ಸಾಧ್ಯ. ಒಂದ್ ಫ್ಯೂಸ್ ಕದಿಯಕ್ಕೆ ಯಾರು ಬರ್ತಾರೆ? ಫೀಸ್ ಕ್ಯಾರಿಯರ್ ತರ ಕಳ್ಸಿದ್ದೀನಿ, ಬಂದ ತಕ್ಷಣ ರೆಡಿ ಮಾಡ್ಬಿಡ್ತೀನಿ ಸರ್. ಓಕೆ. ಏನಾಯ್ತು ಹೇಳು? ಏನಾಯ್ತು ಹೇಳು? ಯಾರೋ ಒಬ್ಬ ಕತ್ಲಲ್ಲಿ ನನ್ ಕತ್ತಿ ಚಿಕ್ಕಾಯ್ತು. ಹನ್ನೆರಡು ಚಾಕು ಇತ್ತಲ್ಲ, ನನ್ ಕೈ ಸಿಕ್ತು. ಅದ್ರಲ್ಲಿ ನಾನು ತೊಡಗ್ ಸರಿಯಾಗಿ ಬಿಟ್ಬಿಟ್ಟೆ. ಇದೆಲ್ಲ ಹೋದ. ಯಾವ್ದು ಕಳ್ಳ ಬಂದು ನನಗೆ ಡ್ಯಾಶ್ ಹೊಡೆದು ಚಾಕು ನನ್ ಕೈ ಕೊಟ್ಬಿಟ್ಟೆ. ಈ ಕಡೆ ಓಡೋದು. ಕೇಳಿ ನಾನು ಕೇಳಲ್ಲ ಸರ್. ನೀನ್ ಬಿಟ್ಬಿಡ್ಬೇಕಾ? ನಡು ಬೀದಿಲಿ ಒಬ್ಬನ್ ಚಾಕುಯಿಂದ ಹತ್ತಿದೆ. ನನ್ನ ನಾಯಿ ಸಾಯಿಸಿದೆ. ಇವತ್ತು ಫ್ಯೂಸ್ ಕಿತ್ತು ನನ್ನ ಹೆಂಡತಿ ಕೊಲೆ ಮಾಡಕ್ ಬಂದಿದ್ಯಾ? ಬಿಡ್ರಿ ನನ್ನ. ಇವನಿಂದ ಎಷ್ಟು ಚಿತ್ರಹಿಂಸೆ ಅನುಭವಿಸಿದ್ರಿ ಅಂತ ನನಗೆ ಗೊತ್ತು. ನೀವ್ಯಾರ ಬಿಡೇನಕ್ಕೆ? ನಾವ ಇಲ್ಲೇ ನೈಟ್ ಡ್ಯೂಟಿ ಮಾಡ್ತಿರೋ ಸೇಡಿಗಳು. ಈ ಕಳ್ಬಡ್ಡಿ ಮಗ ಇಲ್ಲಿ ಬಾಯ್ ಬಿಡಕ್ಕಿಲ್ಲ ಸರ್. ಸ್ಟೇಷನ್ ಕರ್ಕೊಂಡೋಗಿ 4 ಬಿಗಿದ್ರೆ ತಾನೇ ಬಾಯ್ ಬಿಡ್ತಾನೆ. ನೋಡಿಮ್ಮ, ನಿಮ್ಮ ಕೈಗೆ ಚಾಕು ಕೊಟ್ಟು ಓಡೋದನ್ನು ಯಾರು ಅಂತ ಇವರಲ್ಲಿ ಗುರುತು ಹಿಡಿತೀರಾ? ಅಂದ್ಹಾಗೆ ನಾನು ಅವನು ಗುರ್ತು ಹಿಡಿದು ಬಿಟ್ರೆ, ಅವ್ನು ನನ್ನನ್ನು ಗುರ್ತಿಟ್ಕೊಂಡು ನನ್ನನ್ನು ಸಾಯಿಸೋಕೆ ಪ್ರಯತ್ನ ಪಟ್ರೆ? ನೀವೇನು ಹೆದರ್ಕೋಬೇಡಿಮ್ಮ. ಧೈರ್ಯವಾಗಿ ಅವನು ಯಾರು ಅಂತ ತೋರಿಸಿ. ಧೈರ್ಯವಾಗಿ ಹೇಳಿಮ್ಮ ಯಾರು ಅಂತ. ನೋಡಿ ಒಳಗೆ
ಸರಿ ಬಾಯ್, ಇವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ ಬಾ. ನಾನ್ ನನ್ನ ಅದೃಷ್ಟಕ್ಕೆ ಥ್ಯಾಂಕ್ಸ್ ಹೇಳ್ಕೋಬೇಕು ಇನ್ಸ್ಪೆಕ್ಟರ್. ಅದಕ್ಕೆ ಎಲ್ಲ ಟೆನ್ಷನ್ ಕಡಿಮೆ ಆಯ್ತು. ನೋಡಿ, ಮನೇಲಿ ನಿಮ್ ಮಿಸಸ್ಗೆ ಧೈರ್ಯ ಹೇಳಿ, ಅಪರಾಧಿ ಸಿಕ್ಬಿಟ್ಟ ಇನ್ಮೇಲೆ ಏನು ಯೋಚನೆ ಮಾಡಬೇಡಿ ಅಂತ ಮೊದಲು ಹೇಳ್ತೇನೆ. ನನ್ನ ಬಲ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಸರ್ ಒಂದ್ ನಿಮಿಷ ಸರ್. ಸರ್, ನಾನೀಗ ಬರೀ ಕಳ್ಳ ಅಲ್ಲ ಸರ್, ಕೊಲೆ ಮಾಡಿದ ಅಪರಾಧಿ. ಇದ್ರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದು ಆ ದೇವರೇ ಬಲ್ಲ. ಸರ್, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಸರ್. ನೀವು ಜಾಮೀನು ಕೊಟ್ಟು ನನ್ನನ್ನು ಬಿಡಿಸಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ಮತ್ತೆ ಏನಾಗ್ಬೇಕು ನನಗೀಗ? ಸರ್, ನಾಳೆ ನನ್ನ ಮಗಳ ಮದುವೆ, ಮಂಗಳಸೂತ್ರಕ್ಕೆ ಹಣ ಹೊಂದಿಸ್ಬೇಕು ಅಂತ ಮನೆ ಬಿಟ್ಟು ಹೊರಟೆ. ಸ್ವಲ್ಪ ತಪ್ಪಜ್ಜೆ ಇದ್ದೆ ನಿಜ, ಆದ್ರೆ ಈಗ ಸಿಗಾಕೊಂಡ್ಬಿಟ್ಟೆ. ಸರ್, ದಯವಿಟ್ಟು ನೀವು ನಮ್ಮ ಮನೆಗೆ ಹೋಗಿ ತಾಯಿಲು ತಪ್ಪಲಿ ನನ್ನ ಮಗಳಿಗೆ ಒಂದು ಮಾತು ಹೇಳಿ ಸರ್. ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ನಿಮ್ಮಪ್ಪ ಊರಿಂದ ಆಚೆ ಹೋದ ಅಂತ ನೀವು ಹೋಗಿ ಹೇಳ್ತಾ ಇದ್ರೆ ನನ್ನ ಮಗಳ ಮದುವೆ ನಿಂತೋಗುತ್ತೆ ಸರ್, ನಿಂತೋಗುತ್ತೆ. ಮನೆಯಲ್ಲಿ ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣಪ್ಪ ಅಂತ. ನನ್ನ ಮಗಳ ಹೆಸರು ಸರಸ್ವತಿ. ಮನೆ ನಂಬರ್ 16, RLL ಬೀದಿ, ಶ್ರೀರಾಮ್ಪುರ. ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ನನ್ನ ಅಡ್ರೆಸ್ ಪೊಲೀಸರಿಗೆ ಮಾತ್ರ ತಿಳಿಸ್ಬೇಡಿ ಸರ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಬಡವನ ಮಗಳು ಇನ್ನೊಬ್ಬರ ಮನೆ ಸೊಸೆ ಆಗ್ಬೇಕಾದ್ರೆ ಎಷ್ಟು ಗಂಡಾಂತರ ಇದೆ ಅಂತ. ಇನ್ನೊಂದು ಗಂಟೆ ಕೊಂಡ್ರು ಹಸ ಮನೆ ಮೇಲೆ ಕೂತ್ಕೋಬೇಕು. ಹಸ ಮನೆ ಮೇಲೆ ಕೂತ್ಕೊಳ್ಳೋ ಸೌಭಾಗ್ಯ ನಂಗೆಲ್ಲಿದೆ ದೊಡ್ಡಮ್ಮ. ಅಪ್ಪನ ಇನ್ನು ಬರ್ಲಿಲ್ವಲ್ಲ. ಅಲ್ಬೇಡ ಅಲ್ಬೇಡ. ಅಮ್ಮ, ಕೃಷ್ಣಪ್ಪನವರಿದ್ದಾರ? ಯಾರು? ಅವ್ರ ಸ್ನೇಹಿತರು ಕೇಳ್ಕೊಂಡ್ ಬಂದಿದ್ದಾರೆ. ಸಮಾಧಾನ ಮಾಡ್ಕಮ್ಮ, ಸಮಾಧಾನ ಮಾಡು. ನಿಮ್ ತಂದೆ ಬಂದೇ ಬರ್ತಾರೆ, ನಾನಿದ್ದೀನಿ. ಕೃಷ್ಣಪ್ಪನ ಹೊರಗಡೆ ಹೋಗಿದ್ದಾರೆ. ಅವ್ರ ಮಗಳು ಮದುವೆ ಮಾಡೋಕ್ಕೋಸ್ಕರ ಮಾಂಗಲ್ಯ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೋದವರು ಇದುವರೆಗೂ ಬರ್ಲಿಲ್ಲ. ತಾಯಿನ ತಬ್ಲಿ ಮಗು ಅಳ್ತಾ ಕೂತಿದೆ. ಅಲ್ಬೇಡಮ್ಮ, ನಿಮ್ ತಂದೆ ಬಂದ್ಬಿಡ್ತಾರೆ. ಮಂಗಳಕ್ಕೆ ಸುತ್ತರಿಗೆ ಹಣ ಒದಗಿಸ್ಬೇಕು ಅಂತ ಬಂದಿದ್ದೇನೋ ನಿಜ. ಆದ್ರೆ ಅವ್ರಿಗೆ ಯಾವ್ದೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಊರಿಂದ ಆಚೆ ಹೋಗ್ಬೇಕಾದ್ ಬಂತು. ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಧೈರ್ಯ ತಂದ್ಕೋ. ಅಯ್ಯೋ, ಎಂಥ ಅನಾಹುತ ಆಗೋದು. ನಾಳೆನೇ ಮುಹೂರ್ತ. ನಮ್ಮ ಪಕ್ಷಿ ಪ್ರಕಾರ ಇನ್ನೇನ್ ಗಂಡಿನ ಕಡೆ ಬಂದ್ಬಿಡ್ತಾರೆ. ಇಂಥ ಸಮಯದಲ್ಲಿ ಅವರೇ ದೂರ ಹೋಗಿ ಕೂತ್ಕೊಂಡ್ಬಿಟ್ರೆ ಮದ್ವೆ ಆಗೋದು ಹೇಗೆ? ಮಂಗಳಸೂತ್ರಿಗೆ ಎಲ್ಲಿಂದ ಬರ್ಬೇಕು? ಬೇಗ ಉಪಚಾರ ಮಾಡೋರು ಯಾರು? ಮನೇಲಿ ಒಂದು ನಯ ಪೈಸಕ್ಕೂ ಗತಿ ಇಲ್ಲ. ಅವರು 1 ತಿಂಗಳಿಂದ ಟೈಫಾಯ್ಡ್ ಆಗಿ ಮನೇಲಿ ಮಲಗಿತ್ತು. ಆವತ್ತಿನಿಂದ ಇವತ್ತಿನವರೆಗೂ ಮನೇಲಿದ್ದ ಹಳೆ ಪಾತ್ರೆಗಳನ್ನೆಲ್ಲ ಮಾರಿ ಹೊಟ್ಟೆ ತುಂಬ್ಕೋಬೇಕಾಯ್ತು. 1 ತಿಂಗಳಿಂದ ಕೃಷ್ಣಪ್ಪನ ಹುಷಾರಿರ್ಲಿಲ್ವೇ? ಅಂದ್ರೆ ಅವರು 1 ತಿಂಗಳಿಂದ ಮನೆಯಿಂದ ಆಚೆನೆ ಹೋಗ್ಲಿಲ್ವೇ? ಇಲ್ಲಪ್ಪ, ಮೇಲೇಳೋಕೆ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ಇನ್ನು ಆಚೆಗೆ ಹೋಗೋದೆಲ್ಲಿ ಬಂತು? ನಾನೇ ಆಸ್ಪತ್ರೆಗೆ ಹೋಗಿ ದಿನ ಔಷಧಿ ತರ್ತಾ ಇದ್ದೆ. ನಿನ್ನೆ ಸ್ವಲ್ಪ ಜ್ವರ ಬಿಟ್ಟಾಗಿತ್ತು. ಮಂಗಳಸೂತ್ರಕ್ಕೆ ಏನಾದ್ರೂ ಏರ್ಪಾಡು ಮಾಡ್ಕೊಂಡು ಬರ್ತೀನಿ ಅಂತ ಆಚೆಗೆ ಹೋದ್ರು. ಈಗ ನೀವು ಬಂದು ಈ ರೀತಿ ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಇದು ತಗೊಳ್ಳಿ. ಏನಪ್ಪ ಇದು? ಈ 1,000 ರೂಪಾಯಿನ ನಮ್ಮ ಮನೆಗೆ ತಲುಪಿಸ್ಬಿಡಿ ಅಂತ ಕೃಷ್ಣಪ್ಪನೇ ನಾನು ಕೇಳ್ಕೊಟ್ಟಿದ್ದಾರೆ. ಅವ್ರು ಬರೋದು ನಿಧಾನ ಆದ್ರೂ ಮದುವೆ ಮಾತ್ರ ನಿಲ್ಲೋದು ಬೇಡ. ತಗೊಳ್ಳಿ ತಗೊಳ್ಳಿ. ದೊಡ್ಡಮ್ಮ, ಅಪ್ಪ ಬರೋವರೆಗೂ ನಾನು ಹಸೆ ಮನೆ ಮೇಲೆ ಕೂತ್ಕೊಳ್ಳಲ್ಲ. ಚೆ ಎಂತ ಮಾತಾಡ್ತೀಯಮ್ಮ? ನಿನ್ನ ಹಸೆ ಮನೆ ಮೇಲೆ ಕೂರಿಸ್ಬೇಕು ಅಂತ ನಿಮ್ ತಂದೆ ಎಷ್ಟು ಕಷ್ಟಪಡ್ತಾ ಇದಾರೆ ಗೊತ್ತಾ?
ಅವ್ರಿಗೆ ಮೈ ಹುಷಾರಿಲ್ಲದೆ ಇದ್ರು ಮಂಗಳಸೂತ್ರಕ್ಕೆ ಹಣ ಬದುಕಿಸಿ ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಈ ಸಮಯದಲ್ಲಿ ನೀ ಹಸೆ ಮನೆ ಮೇಲೆ ಕೂತ್ಕೊಳ್ಳೋದನ್ನ ಹೇಗಮ್ಮ? ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಬಾರದು ಅನ್ನೋದೇ ನಿನ್ ತಂದೆ ಆಸೆ. ಆಡ್ಬೇಡ, ನಾನು ಹೇಗಾದ್ರೂ ಮಾಡಿ ನಿಮ್ ತಂದೆ ಇಲ್ಲಿ ಕಳ್ಸ್ಕೊಡ್ತೀನಿ. ಬರ್ತೀನಿ ತಾಯಿ, ಬರ್ತೀನಿ. ಐ ಆಮ್ ಸಾರಿ, ವೆರಿ ಸಾರಿ ಮಿಸ್ಟರ್ ದಯಾನಂದ್. ದೊಡ್ಡ ತಪ್ಪಾಯ್ತು. ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಐಡಿಯಾ ಕೊಡ್ಲಾ ಸರ್? ಶಡಪ್. ಮಹಾ ಬುದ್ಧಿವಂತ. ನಿನ್ನ ಐಡಿಯಾನ ನಿನ್ ತಲೆಯಲ್ಲೇ ಇಟ್ಕೋ. ದಯಾನಂದ್, ನೀವ್ ಹೇಳೋದು ನಿಜ. ಒಬ್ಬ ಕೈದಿ ಮಗಳನ್ನ ಮದ್ವೆ ಆಗೋಕೆ ಯಾರು ತಾನೇ ಮುಂದೆ ಬರ್ತಾರೆ? ಇನ್ಸ್ಪೆಕ್ಟರ್, ನಂದೊಂದು ರಿಕ್ವೆಸ್ಟ್, ಆ ಕೃಷ್ಣಪ್ಪನ್ ಬಿಟ್ಬಿಡಿ. ನಾನು ಇಟ್ಸ್ ಇಂಪಾಸಿಬಲ್. ಆತ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆತನ ಬಿಡೋದು ಹೇಗೆ? ಅದಕ್ಕೆ ಬೇಕಾದ ಜಾಮೀನು ನಾನು ಕೊಡ್ತೀನಿ. ವಾಟ್? ನೀವಾ? ಹೌದು ಇನ್ಸ್ಪೆಕ್ಟರ್, ಮನುಷ್ಯ ತುಂಬಾ ಬಡವ, ನೀವು ಸ್ವಲ್ಪ ಕರುಣೆ ಇಡಿ. ಇಂಥ ಸಮಯದಲ್ಲಿ ದಯ ಇಟ್ರೆ ಒಂದಲ್ಲ ಒಂದಿನ ಅದರಿಂದ ನಿಮಗೂ ಒಳ್ಳೇದಾಗುತ್ತೆ. ಈ 20ನೇ ಶತಮಾನದಲ್ಲೂ ನಿಮ್ಮಂತವರಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯನೇ. ಆಲ್ ರೈಟ್. ರೇ ಆಂಜಪ್ಪ. ಎಸ್ ಸರ್. ರೈಟ್ರಿಗೆ ಹೇಳಿ ಇವ್ರ ಕೈಲಿ ಜಾಮೀನು ತಗೊಂಡು ಆತನ ಬಿಟ್ಬಿಡಿ. ಎಸ್ ಸರ್. ರೇ ಆಂಜಪ್ಪ. ಸಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಸರ್ವಿಸ್ನಲ್ಲೇ ನಿನ್ನಂತವನ ಈ ತರ ಬಿಡ್ತಾ ಇರೋದು ಇದೇ ಮೊದಲು ನೋಡಿ. ಸದ್ಯಕ್ಕೆ ನಿನ್ನ ಜಾಮೀನ್ ಮೇಲೆ ಬಿಟ್ಟಿದ್ದೀನಿ, ನೀನಿನ್ನು ಹೋಗಬಹುದು. ಬುದ್ಧಿ, ನನ್ಗೆ ಯಾಕೆ ಜಾಮೀನು ಕೊಟ್ರಿ ಬುದ್ಧಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ ಮಗಳು ಹಸೆ ಮನೆ ಮೇಲೆ ಕೂತಾಳೆ, ಮದುವೆ ಗಂಟು ಬರೋ ಹೊತ್ತಾಯ್ತು, ಬೇಗ ಹೋಗಿ ಮನೆಗೆ. ನಾನು ಬೇಡವಾ ಬುದ್ಧಿ? ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮ್ಗೆ ಇಂಥ ವಯಸ್ಸಿನಲ್ಲಿ ದೊಡ್ಡವರು ಆಶೀರ್ವಾದ ಮಾತ್ರ ಕೊಡ್ಬಲ್ಲೆ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ನಿಮ್ಗಾಗಿ ನಾನು ಪ್ರಾಣ ಕೊಡ್ತೀನಿ ಬುದ್ಧಿ. ಇನ್ನೊಂದು ಮಾತು ಆಡದೆ ನೇರವಾಗಿ ಮನೆಗೆ ಹೋಗಿ ನಿಮ್ಮ ಮಗಳ ಮದುವೆ ಮುಗಿಸಿ. ಹೋಗಿ ಕೃಷ್ಣ.